ಬ್ರೇಕ್ ನಂತರ ಕರ್ನಾಟಕ 28 ಕ್ಲಿಯರ್ ಪಿಕ್ಚರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ತುಂಬ ತಡ ಮಾಡದೆ ನೇರವಾಗಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ವಿವರಗಳಿಗೆ ಹೋಗ್ತೀವಿ. ಕೋಟಾ ಶ್ರೀನಿವಾಸ್ ಪೂಜಾರಿ ವರ್ಸಸ್ ಜಯಪ್ರಕಾಶ್ ಹೆಗಡೆ ಫೈಟಿಗೆ ಸಾಕ್ಷಿಯಾದ ಉಡುಪಿ ಚಿಕ್ಕಮಗಳೂರಿನಲ್ಲಿ 2,59,175 ಮತಗಳ ಅಂತರದಿಂದ ಕೋಟಾ ಶ್ರೀನಿವಾಸ್ ಪೂಜಾರಿ ಗೆದ್ದಿದ್ದಾರೆ. ಕಳೆದ ಸಲ ಇಲ್ಲಿ ಶೋಭಾ ಕರಂದ್ಲಾಜೆ ಗೆದ್ದಿದ್ರು 3,49,599 ಮತಗಳ ಅಂತರದಿಂದ. ಕಳೆದ ಸಲವೂ ಕೂಡ ಉತ್ತರ ಕನ್ನಡದಂತೆ ಉಡುಪಿ ಚಿಕ್ಕಮಗಳೂರು ಮೈತ್ರಿಯಲ್ಲಿ ಪ್ರಮೋದ್ ಮಧ್ವರಾಜ್ ಆ ಕಡೆ ಹೋಗಿ ಸ್ಪರ್ಧೆ ಮಾಡಿದ್ರು. ಪ್ರಮೋದ್ ಮಧ್ವರಾಜ್ ಜೆ ಡಿ ಎಸ್ಗೆ ಹೋಗಿ ಕಾಂಗ್ರೆಸ್ ಮಿಸ್ಟೇಕ್ ಆಗಿದೆ, ಅದು ಜೆ ಡಿ ಎಸ್ಗೆ ಹೋಗಿ ಕಾಂಗ್ರೆಸ್ನಿಂದ ಜೆ ಡಿ ಎಸ್ಗೆ ಹೋಗಿ ಜೆ ಡಿ ಎಸ್ ಕ್ಯಾಂಡಿಡೇಟ್ ಆಗಿದ್ರು. ಕುಂದಾಪುರ, ಉಡುಪಿ, ಕಾರ್ಕಳ, ಕಾಪು, ಶೃಂಗೇರಿ, ಚಿಕ್ಕಮಗಳೂರು, ತರೀಕೆರೆ, ಮೂಡಿಗೆರೆ. ಉಡುಪಿ ಚಿಕ್ಕಮಗಳೂರಿನಲ್ಲಿ 4 ಬಿಜೆಪಿ ಶಾಸಕರು, 4 ಕಾಂಗ್ರೆಸ್ ಶಾಸಕರು. ಕುಂದಾಪುರ ಕಿರಣ್ ಕೊಡ್ಗಿ ಬಿಜೆಪಿ 50,095 ಮತಗಳ ಲೀಡು ಬಿಜೆಪಿಗೆ. ಉಡುಪಿ ಯಶ್ಪಾಲ್ ಸುವರ್ಣ ಬಿಜೆಪಿ 43,741 ಮತಗಳ ಲೀಡು ಬಿಜೆಪಿಗೆ. ಕಾರ್ಕಳ ಸುನೀಲ್ ಕುಮಾರ್ ಬಿಜೆಪಿ 41,747 ಮತಗಳ ಲೀಡು ಬಿಜೆಪಿಗೆ. ಕಾಪು ಗುರ್ಮೆ ಸುರೇಶ್ ಶೆಟ್ಟಿ ಬಿಜೆಪಿ ಶಾಸಕರು 32,130 ಮತಗಳ ಲೀಡು ಬಿಜೆಪಿಗೆ. ಇನ್ನು ಚಿಕ್ಕಮಗಳೂರಿನಲ್ಲಿ ಎಲ್ಲ ಕಾಂಗ್ರೆಸ್ ಶಾಸಕರೇ. ಶೃಂಗೇರಿ ಟಿ ಡಿ ರಾಜೇಗೌಡರ ಕ್ಷೇತ್ರದಲ್ಲಿ ಬಿಜೆಪಿಗೆ 25,238 ಮತಗಳ ಲೀಡು. ಚಿಕ್ಕಮಗಳೂರಿನಲ್ಲಿ ಎಚ್ ಡಿ ತಮ್ಮಯ್ಯ ಕಾಂಗ್ರೆಸ್ ಶಾಸಕರ ಕ್ಷೇತ್ರದಲ್ಲಿ 23,793 ಮತಗಳ ಲೀಡು ಬಿಜೆಪಿಗೆ. ತರೀಕೆರೆ ಎಚ್ ಜಿ ಶ್ರೀನಿವಾಸ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರ ಕ್ಷೇತ್ರದಲ್ಲಿ 20,681 ಮತಗಳ ಲೀಡು ಬಿಜೆಪಿಗೆ. ಮೂಡಿಗೆರೆಯಲ್ಲಿ ನಯನಾ ಮೋಟಮ್ಮ ಕಾಂಗ್ರೆಸ್ ಶಾಸಕೀಯ ಕ್ಷೇತ್ರದಲ್ಲಿ 20,025 ಮತಗಳ ಲೀಡು ಬಿಜೆಪಿಗೆ. 8 ವಿಧಾನಸಭಾ ಕ್ಷೇತ್ರಗಳು, 8ರಲ್ಲಿ 4 ಕ್ಷೇತ್ರಗಳಲ್ಲಿ ಬಿಜೆಪಿ ಶಾಸಕರು, 4 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ. 8 ಕ್ಷೇತ್ರಗಳಲ್ಲಿ ಬಿಜೆಪಿ ಲೀಡ್ ಬಂದಿದೆ. ಪ್ರಶಾಂತ್, ಅದೇ ನೋಡಿ, ಇಬ್ಬರು ಅಭ್ಯರ್ಥಿಗಳು ಸಜ್ಜನರು, ಸಭ್ಯರು, ಹೌದು, ಒಳ್ಳೆಯ ಹೆಸರಿಟ್ಕೊಂಡಿರ್ತಕ್ಕಂಥವ್ರು. ಕಾಂಗ್ರೆಸ್ ಇರಲಿ, ಕೋಟಾ ಶ್ರೀನಿವಾಸ್ ಪೂಜಾರಿ ಇರಲಿ, ಜಯಪ್ರಕಾಶ್ ಹೆಗಡೆ ಇರಲಿ. ವಾಟ್ ಈಸ್ ದ ಡಿಫ್ರೆನ್ಸ್? ಈ ಗೆಲುವಿನ ಅಂತರದ ಡಿಫ್ರೆನ್ಸ್ ಒಂದು ಲೈನಲ್ಲಿ ಹೇಳೋದಾದರೆ, ಒಂದು ಶಬ್ದದಲ್ಲಿ ಹೇಳೋದಾದರೆ ಮೋದಿ. ಮೋದಿಯ ಪ್ರಭಾವ ಅಲೆ ಜಾಸ್ತಿ ಇರ್ತಕ್ಕಂಥವು ಕರಾವಳಿಯ 3 ಕ್ಷೇತ್ರಗಳು. ಅಲ್ಲಿ ತುಂಬ ಜಾತಿಯ ವೋಟಿಂಗ್ ನಡೆಯಲ್ಲ. ಯಾಕಂದರೆ ಜಯಪ್ರಕಾಶ್ ಹೆಗಡೆ ಜಾತಿಯ ವೋಟಿಂಗ್ ನಡೆದಿದ್ದರೆ 1 ಲಕ್ಷ ಜಾಸ್ತಿ ವೋಟ್ ಪಡಿಬೇಕಿತ್ತು. ಕರೆಕ್ಟ್. ಆದರೆ ಅವ್ರದ್ದೇ ಕುಂದಾಪುರದಲ್ಲಿ 50,000 ಲೀಡನ್ನು ಕೋಟಾ ಶ್ರೀನಿವಾಸ್ ಅವರು ಅಲ್ಲಿಯವರೇ, ಇಬ್ಬರು ಅಲ್ಲಿಯವರೇ. ಹೌದು. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಬಿ ಜೆ ಪಿ ಲೀಡನ್ನು ದಾಖಲಿಸಿದೆ. ಉಡುಪಿ ಮಂಗಳೂರು ನೋಡಿ, ಸತತ ಇದು 4ನೇ ಚುನಾವಣೆ. 13ರಲ್ಲಿ ಒಮ್ಮೆ ಬಿ ಜೆ ಪಿ ಕಾಂಗ್ರೆಸ್ 8ರಲ್ಲಿ 7 ಮಂಗಳೂರಲ್ಲಿ ಪಡೆದಿತ್ತು. ಅದು ಬಿಟ್ಟರೆ ಅದಾದ ಮೇಲೆ 4ನೇ ಚುನಾವಣೆಯಲ್ಲಿ ಬಿ ಜೆ ಪಿ ಒಂದು ಭರ್ಜರಿ ಪ್ರದರ್ಶನವನ್ನು ಉಡುಪಿ ಭಾಗದಲ್ಲೂ ನೀಡ್ತಾ ಇದೆ. ಕಳೆದ ಬಾರಿ ಚಿಕ್ಕಮಗಳೂರು 4 ಕ್ಷೇತ್ರಗಳು ಸ್ವತಃ ಸಿ ಟಿ ರವಿ ಸೋತಿದ್ರು. ಮೂಡಿಗೆರೆಯಲ್ಲಿ ನಯನಾ ಮೋಟಮ್ಮ ಗೆದ್ದಿದ್ದರು. ಟಿ ಡಿ ರಾಜೇಗೌಡರು 2ನೇ ಬಾರಿ ಶೃಂಗೇರಿಯಲ್ಲಿ ಜೀವರಾಜರನ್ನು ಸೋಲಿಸಿ ಗೆದ್ದಿದ್ರು. ಆದರೆ ಲೀಡನ್ನು ಗಮನಿಸಿದಾಗ ದ ಡಿಫ್ರೆನ್ಸ್ ಇಸ್ ಮೋದಿ. ಕರಾವಳಿ ಮತ್ತು ಮಲೆನಾಡಿನ ಮಿಶ್ರಣದ ಕ್ಷೇತ್ರ ಇದು. ಇಲ್ಲಿ ಮೋದಿ ಮ್ಯಾಜಿಕ್ ಅತಿ ಹೆಚ್ಚು ನಡೆದಿದೆ. ಕನ್ವಿನ್ಸಿಂಗ್ ವಿಕ್ಟ್ರಿಯನ್ನು ಕೋಟಾ ಶ್ರೀನಿವಾಸ್ ಪೂಜಾರಿ ತೆಗೆದುಕೊಂಡಿದ್ದಾರೆ. ಲಕ್ ಇದ್ದರೆ ಕೇಂದ್ರದ ಮಂತ್ರಿಯೂ ಆಗ್ತಾರೆ. ಯಾಕಂದರೆ ಆವಾಗ ಪಾರ್ಟಿ ರೌಂಡ್ಸಲ್ಲಿ ನಾವು ಅದನ್ನು ಹೇಳೋಕ್ಕೆ ಸಾಧ್ಯ ಆಗಲಿಲ್ಲ. ಬಿಲ್ ಅವರು ನಮ್ಮನ್ನು ಬಿಟ್ಟು ಹೋಗಬಹುದು ಅನ್ನುವ ಆತಂಕ RSSಗೂ ಬಿ ಜೆ ಪಿ ಇಬ್ಬರಿಗೂ ಇದೆ. ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆದರೆ ಬಿಲ್ ಅವರು ದೂರ ಸರಿಬೋದು. ಬಂಟ ಬಿಲ್ಲವ ಡಿವೈಡ್ ಜಾಸ್ತಿ ಇದೆ ಅಂತ ಒಂದು ಅನ್ನಿಸ್ತಾ ಇದೆ. ಆ ಕಾರಣದಿಂದ ದಕ್ಷಿಣ ಕನ್ನಡದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ ಅಂತ ಅಂದುಕೊಂಡಿದ್ರು. ಆಗಿಲ್ಲ, ಆದರೆ ಅದೊಂದು ಆತಂಕ ಇದೆ. ಆ ಚರ್ಚೆ ಶುರುವಾಗಿದೆ. ಪ್ರಾಯಶಃ ಮೋದಿ ಕಾರಣದಿಂದ ಆ ರೀತಿಯ ವೋಟಿಂಗ್ ಆಗಿಲ್ಲ. ಬಟ್ ಫಾರ್ ಮೋದಿ ಆಮೇಲೆ ದಕ್ಷಿಣ ಕನ್ನಡ ಬಂದಾಗ ಚರ್ಚೆ ಮಾಡೋಣ ಅಂತ. ಲೀಡ್ ಯಾಕೆ ಇಷ್ಟು ಕಡಿಮೆ? ಅದಕ್ಕೆ ಕಾರಣ ಈಗ ನನಗನ್ಸುತ್ತೆ ಕೋಟಾ ಶ್ರೀನಿವಾಸ್ ಪೂಜಾರಿ ಲಕ್ ಹೊಡಿಬೋದು. ಜಯಪ್ರಕಾಶ್ ಹೆಗಡೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ಬಿ ಜೆ ಪಿಯಲ್ಲಿದ್ದು ಕೊನೆಯ ದಿನಗಳಲ್ಲಿ
ಕಾಂಗ್ರೆಸ್ಗೆ ಹೋಗಿ Yes. ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ರು ಕೂಡ ಅವರು ಒಂದು ಬೈ ಎಲೆಕ್ಷನ್ಸ್ ಗೆದ್ದಿದ್ದಾರೆ ಅಜಿತ್. ಸುನೀಲ್ ಕುಮಾರ್ ವಿರುದ್ಧ ಸದಾನಂದ ಗೌಡರು ಅದನ್ನು ತೆರವುಗೊಳಿಸಿ ಮುಖ್ಯಮಂತ್ರಿ ಇದರಲ್ಲಿ. ಆದರೆ ಆಗ ಏನಾಗಿತ್ತು ಅಂತಂದರೆ ಐ ಥಿಂಕ್ ಯಡಿಯೂರಪ್ಪನವರ ಪಾಳೆಯ ಸುನೀಲ್ ಕುಮಾರನ್ನು ಸೋಲಿಸಿ ಜಯಪ್ರಕಾಶ್ ಹೆಗಡೆ ಗೆಲುವಿಗೆ ದೊಡ್ಡ ಕೊಡುಗೆ ಕೊಟ್ಟಿತ್ತು. ಯಾಕಂದರೆ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ಸದಾನಂದ ಗೌಡರನ್ನ ಮುಖ್ಯಮಂತ್ರಿ ಮಾಡಿದರು. ಅವ್ರದ್ದೇ ಕ್ಷೇತ್ರದಲ್ಲಿ ಬಿ ಜೆ ಪಿ ಸೋತಾಗ ಸದಾನಂದ ಗೌಡರ ವಿರುದ್ಧ ಚರ್ಚೆಗಳು ಶುರುವಾದವು. ಆಗ ಒಂದು ಸಲ ಜಯಪ್ರಕಾಶ್ ಹೆಗಡೆ ಗೆದ್ದಿದ್ರು. ಹಿ ವಾಸ್ ಅ ಗುಡ್ ಪಾರ್ಲಿಮೆಂಟೇರಿಯನ್. ಬಟ್ ನನಗನ್ಸುತ್ತೆ ಮೋದಿ ಚುನಾವಣೆ ಆ ಕಾರಣದಿಂದ ಜಯಪ್ರಕಾಶ್ ಹೆಗಡೆಗೆ ಟ್ರ್ಯಾಕ್ಷನ್ ಸಿಕ್ಕಿಲ್ಲ. ಕೋಟಾ ಶ್ರೀನಿವಾಸ್ ಪೂಜಾರಿ ಇನ್ನೊಮ್ಮೆ ಗೆದ್ದಿದ್ದಾರೆ. ಅದರ ಜೊತೆಗೆ ಬಹುಶಃ ಈ ಸಲ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಅತಿ ಕಡಿಮೆ ಖರ್ಚಾಗಿದ್ದ ಕ್ಷೇತ್ರ ಇದೆ. ಇಬ್ಬರು ಕೂಡ ಭಾಳ ಇಬ್ಬರು ಸಭ್ಯರು ಪರಸ್ಪರ ಸ್ಪರ್ಧಿಸಿದ್ರಿಂದಾಗಿ ಖರ್ಚು ಕಡಿಮೆ ಆಗಿದೆ. ಖರ್ಚು ಕಡಿಮೆ ಆದಂಥ ಕ್ಷೇತ್ರ ಅಂತ ಅನ್ಸುತ್ತೆ. ಇನ್ನೊಂದು ಸಣ್ಣ ಬ್ರೇಕ್ನ ಸಮಯ. ಬ್ರೇಕ್ ನಂತರ ದಕ್ಷಿಣ ಕನ್ನಡ ಲೀಡ್ ಯಾಕೆ ಕಡಿಮೆ ಆಯ್ತಲ್ಲಿ? ಬ್ರೇಕ್ ಆದ್ಮೇಲೆ ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.